ಭೈರತಿ ಬಸವರಾಜ್ ಬಂಧನಕ್ಕೆ ಲುಕೌಟ್ ನೋಟಿಸ್ ಜಾರಿ ಮಾಡಲಾಗಿದೆ. ಶಾಸಕರ ಬೇಲ್ ರದ್ದಾಗ್ತಾ ಇದ್ದಂತೆ ಪೊಲೀಸರು ಕೂಡ ಹೈ ಅಲರ್ಟ್ ಆಗಿದ್ದಾರೆ. ಈಗಾಗಲೇ 2 ಬಾರಿ ಬೇಲ್ ರದ್ದಾಗಿದೆ. ಭೈರತಿ ಬಸವರಾಜ್ ಬಂಧಿಸೋದಕ್ಕೆ ಸಿಐಡಿ ಪೊಲೀಸರು ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಲುಕೌಟ್ ನೋಟಿಸ್ ನೀಡೋದಕ್ಕೆ ಸಿಐಡಿ ಪೊಲೀಸರು ಸಜ್ಜಾಗಿದ್ದಾರೆ. ಟಿವಿ9ಗೆ ಸಿಐಡಿ ಉನ್ನತ ಮೂಲಗಳಿಂದ ಮಾಹಿತಿ ಕೂಡ ಸಿಕ್ಕಿದೆ. ಭೈರತಿ ಬಸವರಾಜ್ ಬಂಧನಕ್ಕೆ ಲುಕೌಟ್ ನೋಟಿಸ್ ಜಾರಿ ಮಾಡಲಾಗಿದೆ. ವಿದೇಶಕ್ಕೆ ಅವರು ಹೋಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಲುಕೌಟ್ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿ ತೆರಳದೇ ಇರಲಿ ಅನ್ನುವಂತಹ ನಿಟ್ಟಿನಲ್ಲಿ ಶಾಸಕರ ಬೇಲ್ ಈಗಾಗಲೇ ರದ್ದಾಗ್ತಾ ಇದ್ದಂತೆ ಪೊಲೀಸರು ಕೂಡ ಎಚ್ಚೆತ್ತುಕೊಂಡಿದ್ದು ಭೈರತಿ ಬಸವರಾಜ್ರನ್ನ ಬಂಧಿಸುವುದಕ್ಕೆ ಸಿಐಡಿ ಪೊಲೀಸರು ಎಲ್ಲಾ ರೀತಿಯಲ್ಲೂ ಸಿದ್ಧತೆಗಳನ್ನು ಮಾಡಿಕೊಳ್ತಿದ್ದಾರೆ. ಟಿವಿ9ಗೆ ಸಿಐಡಿ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಈಗಾಗಲೇ ಬೇಲನ್ನು ಸಲ್ಲಿಸಿದ್ರು. ಆದರೆ ಆ ಬೇಲ್ 2 ಬಾರಿ ಈಗಾಗಲೇ ರದ್ದಾಗಿದೆ. ಈ ರದ್ದಾದಂತಹ ಬೆನ್ನಲ್ಲೇ ಭೈರತಿ ಬಸವರಾಜ್ಗೂ ಕೂಡ ಢವಢವ ಶುರುವಾಗಿದೆ. ರಾಜ್ಯ ಬಿಟ್ಟು ದೇಶ ಬಿಟ್ಟು ತೆರಳದಂತೆ ಈಗ ಎಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದ ಬೆನ್ನಲ್ಲೇ ಭೈರತಿ ಬಸವರಾಜ್ ಸರೆಂಡರ್ ಆದ್ರೆ ಒಳ್ಳೆಯದು, ಇಲ್ಲದಿದ್ರೆ ಪೊಲೀಸರು ಬಸವರಾಜ್ರನ್ನ ಹುಡುಕ್ತಾರೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಕ್ಲು ಶಿವ ಕೊಲೆ ಪ್ರಕರಣದ ಬೆನ್ನಲ್ಲೇ ಭೈರತಿ ಬಸವರಾಜ್ ಸರೆಂಡರ್ ಆದ್ರೆ ಒಳ್ಳೆಯದು ಅಂತ ಮಾತನಾಡಿದ್ದಾರೆ ಪರಂ. ಭೈರತಿ ಬಸವರಾಜ್ ಅವರು ಇನ್ನೂ ಕೂಡ ಸಿಕ್ಕಿಲ್ಲ ಸರ್, ನಾಪತ್ತೆ ಆಗಿದ್ದಾರೆ. ಸೊ ಹುಡುಕಕ್ಕೆ ಇನ್ನೂ ಯಾಕೆ ತಡ ಆಗ್ತದೆ ಅಂತ ನಿನ್ನೆ ಅಂತ ಕಂಡು ನಿನ್ನೆ ಅಥವಾ ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟಲ್ಲಿ. ಸೊ ಅದರಿಂದ ಅವರಿಗೆ ವಾಲಂಟಿಯರಾಗಿ ಅವರೇ ಬಂದು ಸರೆಂಡರ್ ಆದರೆ ಒಳ್ಳೆಯದು, ಇಲ್ಲಾಂದರೆ ಹುಡುಕ್ತಾರೆ. ಭೈರತಿ ಬಸವರಾಜ್ ಅವರು ಇನ್ನೂ ಕೂಡ ಸಿಕ್ಕಿಲ್ಲ ಸರ್, ನಾಪತ್ತೆ ಆಗಿದ್ದಾರೆ. ಸೊ ಹುಡುಕಕ್ಕೆ ಇನ್ನೂ ಯಾಕೆ ತಡ ಆಗ್ತದೆ ಅಂತ ನಿನ್ನೆ ಅಂತ ಕಂಡು ನಿನ್ನೆ ಅಥವಾ ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟಲ್ಲಿ. ಸೊ ಅದರಿಂದ ಅವರಿಗೆ ವಾಲಂಟಿಯರಾಗಿ ಅವರೇ ಬಂದು ಸರೆಂಡರ್ ಆದರೆ ಒಳ್ಳೆಯದು, ಇಲ್ಲಾಂದರೆ ಹುಡುಕ್ತಾರೆ.